ನಮ್ಮ ಘಟಪ್ರಭಾ ನದಿಯ ಉಗಮ ಸ್ಥಾನ. वरती झर आहे. मोठं ಬಾವಡೆಸಾರखे आहे का. ಈ ಬೆಟ್ಟದ ನೀರು ಏನೋ ಹರಿದು ಇಲ್ಲಿ ಕೆಳಗೆ ಬರ್ತದಲ್ಲ, ಇದು ಕೂಡ ಘಟಪ್ರಭಾ ನದಿಯ ನೀರೇ. ಸೊ ಇದು ಹೀಗೆ ಹರಿದು ಈ ಬ್ರಿಡ್ಜ್ ಆಚೆಗೆ ನಿಮ್ಗೆ ಕಾಣ್ತದೆ ನೋಡಿ, ಇಲ್ಲಿ काय बाबा पण एवढा मोठा नाही, जरा कमी जाताला, पण पुरा वर्षभर पाणी आहे. घटप्रभा नदी आहे ना, म्हणजे हा पण घटप्रभाच नदी सगळ्यात तिकडे जाता ना. होता उंटू देवाची करणी नारळात पाणी, पण नारळ गप्प असतं, त्याच्यात पाणी असते काय ना. बरोबर बरोबर. ಘಟಪ್ರಭೆ ಇದು, ಘಟಪ್ರಭೆ ನೋಡಿ ಹೇಗೆ ಮೈ ತುಂಬಿ ಹರಿತಾ ಇದ್ದಾರೆ. ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳಲ್ಲಿ ಹುಟ್ಟಿ ಸಾವಿರಾರು ರೈತರ ಬದುಕಿಗೆ ಆಶಾಕಿರಣವಾಗಿರುವ ಹಾಗೂ ಪ್ರಕೃತಿಯ ಸೌಂದರ್ಯ, ಇತಿಹಾಸ ಹಾಗೂ ಜೀವನದ ಕಥೆಯನ್ನು ತನ್ನೊಂದಿಗೆ ಹೊತ್ತು ಸಾಗುವ ಉತ್ತರ ಕರ್ನಾಟಕದ ಹೆಮ್ಮೆಯ ಜೀವನಾಡಿ ಅದುವೇ ನಮ್ಮ ಘಟಪ್ರಭಾ ನದಿ. ಹೌದು ಸ್ನೇಹಿತರೆ, ಯೂಟ್ಯೂಬ್ನಲ್ಲಿ ಯಾವ ಕನ್ನಡದ ಯೂಟ್ಯೂಬರು ಕೂಡ ತೋರಿಸಿದಂತಹ ಈ ನಮ್ಮ ಘಟಪ್ರಭಾ ನದಿಯ ಉಗಮ ಸ್ಥಾನವನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ. ಹೌದು, ದಟ್ಟ ಪಶ್ಚಿಮ ಘಟ್ಟದ ಕಾಡಿನ ಮಧ್ಯದಲ್ಲಿರುವಂತಹ ಪ್ಲೇಸ್ ಇದು. ಹೌದು, ತುಂಬ ಸುಂದರವಾದಂತಹ ಸ್ಥಳ. ಇದು ಅಂಬೋಲಿಗೆ ಹೋಗುತ್ತೆ ಈ ಕಡೆ. ಆಮೇಲೆ ಇದಾದಾಗಲೇ ಹೋಗ್ಬೇಕು ನಾವು. ಘಟಪ್ರಭಾ ನದಿ ಹುಟ್ಟೋದು ಎಲ್ಲಿ ಗೊತ್ತಾ? ಇದು ಮಹಾರಾಷ್ಟ್ರದ ಸಿಂಧದುರ್ಗ ತಾಲೂಕಿನ ಒಂದು ಸಣ್ಣ ಹಳ್ಳಿ, ಅದೇ ಚೌಕುಲ ಅಂದ್ರೆ ಒಂದು ಪಶ್ಚಿಮ ಘಟ್ಟದಲ್ಲಿರುವ ಒಂದು ಪುಟ್ಟ ಹಳ್ಳಿ. ಇಲ್ಲಿ ನೋಡ್ಬೋದು ನೀವು ಸುತ್ತಮುತ್ತ ವಾತಾವರಣ ಹೇಗಿದೆ. ಇನ್ನೊಂದು ಏನಂದ್ರೆ ಈ ಚೌಕುಲಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ ಮಳೆಗಾಲದಲ್ಲಿ. ಹೌದು, ಸೊ ಇದೇನು ಪಶ್ಚಿಮ ಘಟ್ಟದ ಭಾಗ ಇದೆ ಅಲ್ಲ, ಸೊ ಈ ಭಾಗದಲ್ಲಿ ತುಂಬಾ ಮಳೆ ಬೀಳುತ್ತೆ. ಈ ಭಾಗ ಬರೋದು ನಮ್ಮ ಈ ಅಂಬೋಲಿ ಘಾಟ್ ಏನಿದೆ ಅಲ್ಲ, ಅಂಬೋಲಿ ಫಾಲ್ಸ್ಗೆ ಹೋಗ್ತಂಥ ರಸ್ತೆ, ಅಥವಾ ನೀವು ಹೌದು ಬಾಬಾ ವಾಟರ್ ಫಾಲ್ಸ್ಗೆ ಹೋಗುವಂಥ ರಸ್ತೆ ಹತ್ರ ಇದು ಬರುತ್ತೆ. ಸೊ ನಾವು ಈಗ ಪಶ್ಚಿಮ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಇನ್ನೂ ಒಂದು ಸ್ವಲ್ಪ ಮುಂದೆ ಹೋದರೆ ನಮ್ಮ ಘಟಪ್ರಭಾ ನದಿ ಉಗಮವಾಗುವಂತಹ ಸ್ಥಳ ಬರುತ್ತೆ ನೋಡಿ. ಇಲ್ಲೆಲ್ಲ ಸಣ್ಣ ಸಣ್ಣ ಜರಿಗಳು ಹರಿತಾ ಬರ್ತದೆ. ಇದುವೇ ದೊಡ್ಡದಾಗಿ ಘಟಪ್ರಭಾ ನದಿ ಆಗುತ್ತೆ. ಮುಂದೆ ಹೋಗುವ ಘಟಪ್ರಭಾ ನದಿ ಉಗಮಕ್ಕೆ. ಹೌದು ನೋಡಿ, ಘಟಪ್ರಭಾ ನದಿಯ ಈ ಏನು ಜರಿಗಳು ಹರಿತಾ ಇದ್ದಾವಲ್ಲ, ಇಲ್ಲೊಂದು ಜರಿ ಇದೆ ನೋಡಿ, ಇದೆಲ್ಲ ಒಂದಾಗುತ್ತೆ ಮುಂದೆ ಹೋಗಿ. ನೋಡಿ ನದಿ ಮೂಲವನ್ನು ಯಾವ ಥರ ಹುಡ್ಕೊಂಡು ಹೋಗೋದು ಅಂತ. ಹೌದು, ಸೊ ನದಿ ಮೂಲ ಹುಡುಕ್ಲಿಕ್ಕೆ ತುಂಬ ಕಷ್ಟ. ಅದಕ್ಕೆ ಹೇಳೋದಲ್ಲ, ನದಿ ಮೂಲ ಮತ್ತು ಋಷಿ ಮೂಲನ ಹುಡುಕಬಾರ್ದು ಅಂತ. ಹುಷಾರು, ಇಲ್ಲೆಲ್ಲ ಜಾರ್ತದೆ. ಇದೆಲ್ಲ ಸ್ಟ್ರೀಮ್ಸೇ. ಹೌದು, ಈ ಪಶ್ಚಿಮ ಘಟ್ಟದ ಬೆಟ್ಟ ಏನಿದೆ ಅಲ್ಲ, ಇದು ಜರಿಗಳವೆಲ್ಲ ಸ್ಟ್ರೀಮ್ಸ್ಗಳು. ಸೊ ಈಗ ಮುಂಗಾರು ಮಳೆಯಲ್ಲಿ ಅಂದರೆ ಮಾನ್ಸೂನಲ್ಲಿ ನೋಡಿ ಮಳೆ ತುಂಬ ಬರ್ತಾ ಇದೆ ಇಲ್ಲಿ ಈ ಪಶ್ಚಿಮ ಘಟ್ಟದಲ್ಲಿ. ಇಂಥ ಮಳೆಯಲ್ಲಿ ನಾವು ನಮ್ಮ ಘಟಪ್ರಭೆ ನದಿಯ ಉಗಮವನ್ನು ಹುಡುಕೊಂಡು ಹೋಗ್ತಾ ಇದ್ದೇವೆ. हा कुठला नदी आहे? हे गाव नदी आहे ती. कोणती? शेतीची आहे. भात करतात. हो हो, बरोबर बरोबर. आणि हे पाणी कुठे जाते? पापडेर गेला. पापडी घटप्रभा, ते घटप्रभा नदी आहे ना, म्हणजे हा पण घटप्रभाच नदी. सगळ्यात गेला ना, तिकडेच जाता ना. हा हा हा. हो, म्हणजे ते पाणी कुठून स्टार्ट होते, कुठून चालू होते? अडसून चालू जातं. कुठून? हे ह्याचं घाट. हा, हे सगळे घाट आहे ना एकदम ना. हा, सगळे पाणी गोनसाटसून नदी एक इल्या. हा हा हा. कोणती नदी? गोनसाट. आणि सगळ्या पापड्यावर जाते. पापड्यावर जाते. पापडी ब्रिज वरून हे सगळे मिळून नदी
ते पाठकवाडी ब्रिज आहे ना, तिकडे, पाठकवाडी डॅम. ते ह्या बांधले नाही हा हो, धरण बांधलेलं ब्रिज बांधले हो, बरोबर हो. बरोबर. ते सर्व ते तिकडेच जातात. असं काय? होय. ओके ओके ओके. ಧನ್ಯವಾದ ಧನ್ಯವಾದ. ಇದೇ ಚೌಕುಲ, ಇದು ಚೌಕುಲು. ಹಾ, ಇದು ಚೌಕಲು. ಎಂತ ಮನೆಗಳು ಮಾರೆ, ಛೇ ಭಾರಿ ಚಂದ ಉಂಟಪ್ಪ ಜೀವನ. ಓಕೆ ಓಕೆ, ಇಲ್ಲಿ ಘಟಪ್ರಭೆಯನ್ನು ದಾಟ್ತೀವಿ ನಾವು ನೋಡಿ. ಓ, ಇದು ನೀರು ತುಂಬಾ ಬಂದ್ರೆ ಇದು ಮುಳುಗಿ ಹೋಗ್ತದೆ. ಇದು ತೋರಾವಾಡಿ ಅಂತೆ, ತೋರ್ವಾಡಿ. ನಮ್ಮ ಮಹಾರಾಷ್ಟ್ರದ ಮನೆಗಳ ಸ್ಟೈಲ್, ಕೊಂಕಣ ಕರಾವಳಿ ಎಲ್ಲ ಸೇಮ್ ಹಂಚಿನ ಮನೆಗಳು. ಮಳೆ ಜಾಸ್ತಿ ಅಲ್ಲ? ಹೌದು. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಬ್ರಿಡ್ಜ್ ಇದೆ ಅಲ್ಲ, ಸೊ ಇದು ತೋರೆವಾಡಿ ಅಂತಕ್ಕಂಥ ಇದು ಗ್ರಾಮ, ಅಂದರೆ ಅದೇ ಚೌಕುಲ್ ಹತ್ರ ಇರ್ತಕ್ಕಂಥದ್ದು. ಸೊ ಇಲ್ಲಿ ನದಿ ಸ್ಟ್ರೀಮನ್ನು ನೋಡಿ, ಇಲ್ಲಿ ಘಟಪ್ರಭಾ ನದಿನೇ ಇದು. ಸೊ ಅಲ್ಲಿ ಗರ್ಪಿ ವಾಟರ್ಫಾಲ್ ಅಂತ ಬರುತ್ತೆ ನಿಮಗೆ ಈ ಬೆಟ್ಟದಲ್ಲಿ. ಸೊ ಈ ಬೆಟ್ಟದ ನೀರು ಏನೋ ಹರಿದು ಇಲ್ಲಿ ಕೆಳಗೆ ಬರ್ತದಲ್ಲ, ಇದು ಕೂಡ ಘಟಪ್ರಭಾ ನದಿಯ ನೀರೇ. ಸೊ ಇದು ಹೀಗೆ ಹರಿದು ಈ ಬ್ರಿಡ್ಜ್ ಆಚೆಗೆ ನಿಮಗೆ ಕಾಣ್ತದೆ ನೋಡಿ, ಇಲ್ಲಿ ಹೋಗ್ತಾ ಇದೆ ನೋಡಿ. ಸೊ ಇದು ಘಟಪ್ರಭಾ ನದಿನೇ. ಹೀಗೆ ಉಗಮಿಸ್ತಾಳೆ ನಮ್ಮ ಘಟಪ್ರಭೆ. ಸೊ ತುಂಬ ಅದ್ಭುತವಾದಂತಹ ಜಾಗ ನೋಡಿ. ಅಲ್ಲಿ ಮೋಡ ಹರಿದು ಬರ್ತಾ ಇದೆ, ಫಾಗ್ ಇದೆ ನೋಡಿ, ಎಷ್ಟು ಅದ್ಭುತವಾಗಿ ಕಾಣುತ್ತಂದರೆ ನೋಡಿ, ಬರ್ತಾ ಇದೆ ಫಾಗ್. ಕೂಡ ಘಟಪ್ರಭಾ ನದಿ ಉಗಮ ಅಂತ ಹೇಳ್ತಾರೆ. ಸೊ ನೀವು ಇಲ್ಲಿ ಏನು ಸ್ಟ್ರೀಮ್ ನೋಡ್ತಾ ಇದ್ದೀರಲ್ಲ, ಈ ಸ್ಟ್ರೀಮ್ ಕೂಡ ಹರಿದು ಮುಂದೆ ಅದು ಪಾಪಡಿ ಬ್ರಿಡ್ಜ್ ಹತ್ರ ಇದು ಸೇರುತ್ತೆ. ಅಂದರೆ ಏನು ಬೆಟ್ಟ ನೋಡ್ತಾ ಇದ್ದೀರಲ್ಲ, ಇದು ಗ್ರಾಮ, ಈ ಗ್ರಾಮದಲ್ಲಿ ಇರ್ತಕ್ಕಂಥ ಬೆಟ್ಟ ಇದು. ಸೊ ಈ ಬೆಟ್ಟದಲ್ಲಿ ಹರಿದು ಬರ್ತಕ್ಕಂಥ ಈ ಸ್ಟ್ರೀಮ್ಗಳು ಮುಂದೆ ಘಟಪ್ರಭಾ ನದಿಯಾಗಿ ಹರಿತಾವಂತೆ. ನೋಡ್ಬೋದು ಇಲ್ಲಿ, ಇದು ಏನು ಚೌಕಲೆ ಗ್ರಾಮದ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಲ್ಲ, ಸೊ ಇದರ ಹಿಂದ್ಗಡೆ ಇರ್ತಕ್ಕಂಥ ಬೆಟ್ಟ. ಸೊ ಇಲ್ಲಿ ನೋಡ್ಬೋದು ಮನೆ. ಸೊ ಮನೆಯ ಹತ್ತಿರದಲ್ಲಿ ಈ ಸ್ಟ್ರೀಮ್ ಏನು ಇಲ್ಲಿ ಹರಿದು ಇದರ ಕೆಳಗಡೆ ಹರಿದು ಇಲ್ಲಿ ಬರುತ್ತೆ ನೋಡಿ. ಸೊ ಇಲ್ಲಿಂದ ಹೀಗೆ ಹರಿದು ನೀರು ಮುಂದೆ ಅದು ಏನು ನೀವು ಆಗಲ್ಲಿ ಬ್ರಿಡ್ಜ್ ತೋರಿಸಿದ್ವಲ್ಲ, ಸೊ ಆ ಬ್ರಿಡ್ಜಲ್ಲಿ ಸೇರುತ್ತೆ. ಅದೇ ರೀತಿಯಾಗಿ ಮುಂದೆ ಹರಿದು ಹೋಗುತ್ತೆ. हा कुठला नदी, हा कुठला, हां वरती झर आहे, मोठो मोठं मोठो उबडो. आणि दोन असे बावड्यासारखे ते रांजण असत, हां बावड्यासारखे. बावड्यासारखे आहे का? हा, दोन असं, दोन वरी एक आणि खाली एक. खाली. झाड असं त्या झुडकापासून दिसणार नाही. हां हां हां. नाही तर ते म्हणजे आम्ही जाऊ शकतो तिकडे, पण तिकडे तिकडे येऊन तिकडपर्यंत? घेता पाणी तिकडचं तिकडे खाली वायंगण असं, हां हां हां. ह्या डोंगराच्या खाली वायंगण, त्या वायंगणात ते झरे लागलेले असतात. जरी लागलेले. उन्हाळाभर पाणी असतात, इतके झालं तरी असतात. म्हणजे ते रांजण कसे असत ना, हां. त्याच्यात तर पाणी असतं. पाणी असतं. ते आणि पाणी त्याने प्युअर पाणी ह्याचा येईल आता, प्युअर पाणी. ಪ್ಯೂರ್ ಪಾನಿ झऱ्यांचं. ನೋಡಿ ಸ್ನೇಹಿತರೆ, ಅಲ್ಲಿ ಮೇಲ್ಗಡೆ ಬೆಟ್ಟದ ಹತ್ರ ಅಲ್ಲಿ 2 ಕುಂಡಗಳಿದಾವಂತೆ. ಅಲ್ಲಿಂದ ನೀರು ಹರಿದು ಬರುತ್ತೆ. ಇದು ಶುದ್ಧವಾದಂಥ ನೀರು. ಸೊ ಒಳ್ಳೆ ಶುದ್ಧವಾದಂಥ ನೀರಿದೆ ಅಂತೆ ನೋಡಿ ಸ್ನೇಹಿತರೆ. ಅದು ನಾವು ಏನು ಘಟಪ್ರಭಾ ನದಿ ಉಗಮ ಸ್ಥಾನ ಇದೆ ಅಂತ ಹೇಳಿದ್ವಲ್ಲ, ಸೊ ಅಲ್ಲಿ ಬರ್ತಿದ್ದಾಗೆ ನಮಗೆ ಒಬ್ಬರು ಅಜ್ಜಿ ಸಿಕ್ಕರು. ಸೊ ಅವರಿಗೆ ಇದು ಮಹಾರಾಷ್ಟ್ರ ಆಗಿರೋದ್ರಿಂದ ಕನ್ನಡ ಮಾತಾಡೋದಿಲ್ಲ ಅವರು. ಸೊ ಕನ್ನಡ ನಾವು ಕೂಡ ಅವರಿಂದ ಮಾಹಿತಿ ತಗೊಳ್ಳಿಕ್ಕೆ ಸ್ವಲ್ಪ ಮರಾಠಿಯಲ್ಲಿ ಮಾತಾಡಿ ಮಾಹಿತಿ ತಗೊಳ್ಳುವ, ಮರಾಠಿ ಹಿಂದಿ ಮಿಕ್ಸ್ ಮಾಡಿ. ಈ ಅಜ್ಜಿ ಅವ್ರು ಹೇಳ್ತಿದ್ದಾರೆ, ಇಲ್ಲಿ ಮೇಲ್ಗಡೆ ಇದೆ ಅಂತೆ, ಇಲ್ಲೇನು ನೀವು ನದಿ ಸ್ಟ್ರೀಮ್ ನೋಡ್ತಾ ಇದ್ದೀರಲ್ಲ, ಇದು ಘಟಪ್ರಭಾ ನದಿಯ ನೀರೇ ಅಂತೆ. ತುಂಬ ಗಾಳಿ ಇದೆ ಇಲ್ಲಿ. ನಾವು ಹಿಡ್ಕೊಂಡಿರೋ ಕೊಡೆ ಕೂಡ ಉಲ್ಟಾ ಆಗ್ತಿದೆ ಗಾಳಿಯ ಫೋರ್ಸ್ಗೆ. ನದಿ ಮೂಲವನ್ನು ಹುಡ್ಕೊಂಡು ಹೋಗೋದೇ ಮಜಾ. ಹೌದು. ही देवाची झाड म्हणजे आम्ही चतुर्थी होऊसतात काय, हां हां हां. त्या टायमाला आमच्या इथे आणून देवी आणतात इकडे. ಓ ದೇವಿ ಅಂತ हा, या जागेवर. ನೋಡಿ ಎಂಥ ಪವಿತ್ರವಾದಂಥ ಸ್ಥಳ ಇದು. ಸೊ ಇಲ್ಲಿ ಅವರು ಚತುರ್ಥಿ ದಿನ ಅಂದರೆ ಚೌತಿ ದಿನ ಇಲ್ಲಿ ದೇವಿ ತಂದು ಕೂರಿಸ್ತಾರಂತೆ.
ಸೊ ಇದು ದೇವರ ಮರ ಅಂತ ಹೇಳಿದರು. अजी किती लांब आहे काय? हां हां ಪೂರ ಕಾಡು. ಪೂರ್ತಿ ಇದು ಬೆಟ್ಟ ಗುಡ್ಡ पुरातनी तार होई तर ह्या फुटलेला असा. असं काय? ಪಶ್ಚಿಮ ಘಟ್ಟಗಳನ್ನು ಹತ್ತುತ್ತಾ ಇದ್ದೀವಿ ನಾವೀಗ ಹೌದು. ಅಮ್ಮ ಜೊತೆ. ಅಜ್ಜಿ ನೋಡಿ ನಾವು ಹುಡುಕ್ತಾ ಇರೋದನ್ನು ಅವರೇ ಬಂದು ಕೇಳಿದರು ನಮ್ಮನ್ನು ಏನು ಎಂತ ಅಂತ. ಮತ್ತು ಹೀಗೆ ನಾವು ಈ ನದಿಯ ಮೂಲವನ್ನು ಹುಡುಕ್ತಾ ಇದ್ದೇವೆ ಅಂದಾಗ ಅವರು ಇದು ಮುಂದೆ ಅಲ್ಲಿ ಬ್ರಿಡ್ಜ್ ಹತ್ರ ಸೇರುತ್ತಲ್ಲ ಅದೇ ನೀರು, ಶುದ್ಧವಾದ ನೀರು. हे एक खोल असा खोल म्हणजे हा, खोल आहे पुरुषाचे काय? 2 पुरुष असा खाली हो, तर हो. पण 2 पुरुष आहे खाली हो. आणि त्याच्यावरती असं तो याचा हा नाही त्याच्यातून पाणी दाखवायचे तुमको कसं येतं ते. ಹಾಂ कसं पाणी ನೋಡಿ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಇದು ಏನು ನೀರು ಹರಿದು ಹೋಗ್ತಾ ಇದೆ ಅಲ್ಲ, होय होय ಸೊ ಅಲ್ಲಿ ಒಂದು ಕುಂಡ ಇದೆ हा ಇಲ್ಲಿ दगड, ಕೆಳಗಡೆ. दगड, दगड दगड आहे काय? हा असलं दगडातून पाणी येतं दगडातून पाणी येतात. जरासं त्याच्यातून असं उबळण पाणी येतं उबळण. ते वाटेन जाऊ काय आणि ಜರಿ बघू. ಜರಿ ಹಾಂ 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 ಅದೇ ಒಳಗಡೆಯಿಂದ ಜರಿ ಬರ್ತದಂತೆ. हा, उबाडेल उबाडेल हा, पूर्ण वर्षभर वर्षभर आता. पूर्ण असतं. वर्षभर हो काय? अब्बा बाबा. पण एवढा मोठा नाही, जरा कमी जाताला हां हां पण पुरा वर्षभर पाणी या हो हे झाडं होती ना ती मोडली जरा वादळानं मोडली. हां ते हां आंब्याचं झाड होतं ह्या खडपावर बरोबर. हां 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 त्या वादळांचा बॉडन पडला. हा आता काल वादळलेलो नाही 2-4 दिवस आमच्या घराचे पत्रे उडाले. हो का? हा 4 पत्रे उडाले परत. ನೋಡಿ ಗಾಳಿಗೆ ಇಲ್ಲಿನ ಜನರ ಇದು ನೋಡಿ ಗಾಳಿಗೆ ಇವ್ರದ್ದು ಮನೆದು ಛತ್ತೇ हो ಹಾರಿ ಹೋಗಿದೆ. ಹಾರಿ ಹೋಗಿದೆ. ಓ ಅಷ್ಟು ಗಾಳಿ ಇಲ್ಲಿ ಮಳೆ. ತುಂಬಾ 4 दिवस वादळ इलो 4 दिवस आणि वादळानं सगळं घेऊन गेलो. 4 पत्रे आमचे तुटान पडले. ನೋಡಿ ते गाडी गाडी ಬಿರುಗಾಳಿ ಬೀಸಿ ಅದು ಎಲ್ಲ ಅವರ ಮನೆ ಛತ್ತೆಲ್ಲ ಹರಿದು ಹಾರಿ ಹೋಗಿದೆ ಅಂತೆ. ನಾವು ತುಂಬಾ ಒಂದ್ ದಿವಸಕ್ಕೆ ಬಂದು ದುಃಖ. ಇದು ಊರು ಚೆನ್ನಾಗಿದೆ ಅಂತೀವಿ, ಬಟ್ ಇಲ್ಲಿ ಇರುವವ್ರದ್ದು ಜನರದ್ದು ಪ್ರಾಬ್ಲಮ್ಗಳು ನೋಡಿ. ಹೌದು ತುಂಬ ಇದೆ. ಸೊ ಆಗಲೇ ಹೇಳಿದಾಗೆ ಅಜ್ಜಿ ಅವರು ಹೇಳಿದ್ರಲ್ಲ, ಸೊ ಇಲ್ಲಿಂದ ಅದು 2 ಪಾರ್ಟ್ ಬರುತ್ತೆ, ಅಲ್ಲಿ ಮೇಲೆ ಚಿಲುಮೆ ಬರುತ್ತೆ. ते वाटेन जाऊया तिथे टाकायची तुम्हाला कुठे उभारतं पाणीचं. दाखवताय हा किंवा ते वरती असं असं जायचं काय इकडचं आहे? ನಾವಿದೆ ನೋಡಿ, हो ಸಾಪ್ आहे. ಸಾಪ್ ಸಾಪ್ ಹೊರಗೆ ಬಂದಿದೆ ನೋಡಿ ಅಲ್ಲಿ ಎಲ್ಲಿ? ಅಲ್ಲಿ ನೋಡಿ. ಓ ಹೌದು, ಅಲ್ಲಿಂದ. ಸೊ ಅಲ್ಲಿ ಇದೆ ಅದು. ಇದು ಏನು ಜರಿ ನಾವು ಮಳೆಗಾಲದಲ್ಲಿ ನೋಡ್ತೀವಲ್ಲ, ಇದು ಕಂಟಿನ್ಯೂಸ್ ಆಗಿ ಇಷ್ಟಿರೋದಿಲ್ಲ, ಬಟ್ ಕಂಟಿನ್ಯೂಸ್ ಆಗಿ ಇರ್ತದಂತೆ ಅಜ್ಜಿ ಹೇಳಿದ್ರು. ಹೌದು, ವರ್ಷ ಪೂರ್ತಿ ಇರುತ್ತಂತೆ. ಬನ್ನಿ, ಅಜ್ಜಿ ಅವರು ಅಲ್ಲಿ ಮೇಲೆ ಎಲ್ಲಿಂದ ಬರುತ್ತೆ ನೀರು ತೋರಿಸ್ತೇನೆ ಅಂದಿದ್ದಾರೆ, ಅಲ್ಲಿಗೆ ಹೋಗುವ. ಅಜ್ಜಿ ಎಕ್ಸ್ಪರ್ಟ್, ಚಪ್ಪಲಿ ಹಾಕ್ದಂಗೆ ಹೆಂಗ್ ಹೋಗ್ತಾ ಇದ್ದಾರೆ ನೋಡಿ. ಹೌದು, ಅವ್ರಿಗೆಲ್ಲ ಅಭ್ಯಾಸ ಆಗಿಬಿಟ್ಟಿರುತ್ತೆ ಇಲ್ಲಿ. ನಾವಾದ್ರೆ ಒಂದು ಹೆಜ್ಜೆ ನಡೆಯುವುದಿಲ್ಲ. ಹೌದು. ಓ ವಾವ್, हा ಇದುವೇ ನೋಡಿ ನಮ್ಮ ಘಟಪ್ರಭಾ ನದಿಯ ಉಗಮ ಸ್ಥಾನ. ಸೊ ಈ ಪಶ್ಚಿಮ ಘಟ್ಟಗಳ ಬೆಟ್ಟವನ್ನ ಏನು ನೋಡ್ತಾ ಇದ್ದೀರಲ್ಲ, ಈ ಬೆಟ್ಟದ ಅಡಿಯಿಂದ ಹರಿದು ಬರ್ತಕ್ಕಂಥ ನೀರು ಇಲ್ಲಿ 2-3 ಕುಂಡಗಳಿಂದ ಉಗಮಿಸ್ತದೆ. ಸೊ ಇಲ್ಲಿ ನೀರು ನೋಡ್ಬೋದು ನೀವು. ಸೊ ಇದು ಒಂದು ಏನು ಕುಂಡ ಕಾಣ್ತಾ ಇದೆಯಲ್ಲ, ಈ ಕುಂಡದ ಒಳಗಿಂದ ನೀರು ಚಿಲುಮ್ತಾ ಇದೆ. ಈ ಬೆಟ್ಟದ ಒಳಗಡೆಯಿಂದ ನೀರು ಹರಿದು ಹೀಗೆ ಮುಂದೆ ಬರುತ್ತೆ. ಅಲ್ಲಿ ಕೂಡ ಇನ್ನೂ 2 ಕುಂಡಗಳನ್ನು ನಾವು ಕೆಳಗಡೆಯಿಂದ ಏನು ತೋರಿಸ್ತಾ ಇದ್ದೀವಲ್ಲ ನಿಮಗೆ, ಅದರಲ್ಲಿ 2 ಕುಂಡಗಳಿಂದ ನೀರು ಮತ್ತೆ ಹರಿದು ಹೊರಗೆ ಹೋಗುತ್ತೆ. ಸೊ ಹಾಗೆ ಹರಿದಂಥ ನೀರು ಮುಂದೆ ಹರಿದು ಆಗ ಬ್ರಿಡ್ಜ್ ಇದೆ ಒಂದು, ಆ ಬ್ರಿಡ್ಜ್ ಹತ್ರ ಈ ನೀರು ಸೇರುತ್ತೆ. ಈ ಸ್ಥಳ ನಮಗೆ ಅಂದರೆ ನಾವು ಆಗಲೇ ಹೇಳಿದಾಗೆ ಆ ಗ್ರಾಮಕ್ಕೆ ಬಂದು ತಲುಪಿದಾಗ ನಾವು ಹುಡುಕ್ತಾ ಇದ್ವಿ ಈ ನೀರಿನ ಮೂಲ ಎಲ್ಲಿ ಬರುತ್ತೆ ಅಂತ ಹೇಳಿ, ಘಟಪ್ರಭಾ ನದಿದ್ದು. ಸೊ ನಮಗೆ ಒಬ್ಬರು ಅಜ್ಜಿ ಸಿಕ್ಕರು ಅದೇ ಗ್ರಾಮದಲ್ಲಿ. ಸೊ ಆ ಅಜ್ಜಿ ಅವರು ನಮಗೆ ಕರ್ಕೊಂಡು ಬಂದು ಈ ಸ್ಥಾನವನ್ನು ತೋರಿಸಿದ್ರು. ಸೊ ತುಂಬ ಅದ್ಭುತವಾದಂಥ ಸ್ಥಳ. ಅವ್ರು ಹೇಳೋ ಪ್ರಕಾರ ಸೊ ಇದು ವರ್ಷದ 365 ದಿನ ಕೂಡ ಇಲ್ಲಿ ನೀರು ಇರುತ್ತಂತೆ. ಅದೇ ರೀತಿಯಾಗಿ ಬೇಸಿಗೆ ಕಾಲದಲ್ಲಿ ಕೂಡ ಇಲ್ಲಿ ನೀರು ತಣ್ಣಗಾಗಿ ಇರುತ್ತೆ, ಮತ್ತು ಅಷ್ಟೊಂದು ಪರಿಶುದ್ಧವಾದಂಥ ನೀರು.
ಇದನ್ನೇ ಅವರು ಕುಡಿಲಿಕ್ಕೆ ಮತ್ತು ದಿನಬಳಕೆಗೂ ಕೂಡ ಈ ನೀರನ್ನು ಬಳಸ್ತಾರಂತೆ ಇಲ್ಲಿಯ ಗ್ರಾಮಸ್ಥರು. ಯಾರೇ ಪ್ರವಾಸಿಗಳು ಇಲ್ಲಿ ಬಂದರೆ ಸೊ ಈ ನೀರನ್ನು ಗಲೀಜು ಮಾಡುವಂಥ ಕಾರ್ಯವನ್ನು ಮಾಡಬೇಡಿ. ಸೊ ಅದೇ ರೀತಿಯಾಗಿ ಅವರು ಇದನ್ನು ಪೂಜ್ಯನೀಯ ಭಾವನೆಯಿಂದ ನೋಡ್ತಾರೆ ಇಲ್ಲಿಯ ಗ್ರಾಮಸ್ಥರು. ಸೊ ಇಲ್ಲಿ ಹಬ್ಬ ಹರಿದಿನಗಳಲ್ಲಿ ಅವರು ಬಂದು ಪೂಜೆ ಕೂಡ ಸಲ್ಲಿಸ್ತಾರೆ. ಸೊ ಅಲ್ಲಿ ಆಗಲೇ ತೋರಿಸಿದಾಗೆ ಆ ದೇವರ ಮರ ಇದೆ, ಅಲ್ಲಿ ದೇವಿಯನ್ನು ಕೂರಿಸ್ಕೊಂಡು ಅವರು ಪೂಜೆಯನ್ನು ಮಾಡ್ತಾರಂತೆ. ಸೊ ಆ ರೀತಿಯಾಗಿರೋದ್ರಿಂದ ಇದು ಒಂದು ಪವಿತ್ರ ಸ್ಥಳ. ಇವತ್ತಿನ ಪಾಲಿನ ನಮ್ಮ ಘಟಪ್ರಭೆ ನಮ್ಮ ಅಜ್ಜಿ. याचं खराब व्हायचं तुम्हाला कुठं पाणी दिसतंय खडपा कुठे काय दिसत नाही काय दिसतच नाही, काय दिसत नाही काय नाही वरून काय काय नाही. दिसत नाही ते सगळे हे डोंगर आहे हा. आणि हा पत्थर असं म्हणजे ते डोंगर आहे ना इकडे खाली सपाट असं सपाटच आहे. हा. गुराबी रक्त सपाट असं सपाट आहे. हा. बघा पण पाणी कसं आहे तिकडे ते. नाही या खाली हे पाणी खाली पाणी आहे. हा. ಇದೊಂದು ವಿಸ್ಮಯನೇ ಸರಿ. ಪಶ್ಚಿಮ ಘಟ್ಟಗಳಿಂದ ಉದ್ಭವಿಸುವ ನಮ್ಮ ಘಟಪ್ರಭಾ ನದಿ. ಸೊ ಈ ಬೆಟ್ಟಗಳ ಅನೇಕ ಝರಿಗಳು ಇಲ್ಲಿಂದ ಹರಿದು ಬರ್ತವೆ. ಸೊ ಇವು ಒಂದಾಗಿ ಮುಂದೆ ಹರಿತಾ ಮುಂದೆ ಸಾಗುತ್ತೆ. ನೀವು ಉಗಮ ಸ್ಥಾನ ಅಂದ ತಕ್ಷಣ ಸೊ ನಾವು ಮಾಡಿರ್ತಕ್ಕಂಥ ಮಲಪ್ರಭಾ ನದಿ ಉಗಮ ಸ್ಥಾನ ನೋಡಿರ್ಬೋದು, ಹಿರಣ್ಯಕೇಶಿ ನದಿ ಉಗಮ ಸ್ಥಾನ, ಅಂಬುತೀರ್ಥ, ಶರಾವತಿ ನದಿ ಉಗಮ ಸ್ಥಾನ, ಅಲ್ಲೆಲ್ಲ ನೀವು ತೀರ್ಥ ಕುಂಡಗಳನ್ನು ನೋಡ್ತೀರಾ. ಬೆಟ್ಟದ ಅಡಿಯಲ್ಲಿರ್ತಕ್ಕಂತಹ ಕಲ್ಯಾಣಿಗಳಿಂದ ನದಿ ಉಗಮವಾಗಿ ಮುಂದೆ ಹರಿದು ಹೋಗೋದನ್ನು ನೋಡ್ತೀರಾ. ಆದರೆ ಈ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟತಕ್ಕಂಥ ಘಟಪ್ರಭಾ ನದಿ ಸೊ ಇಲ್ಲಿ ಯಾವುದೇ ರೀತಿ ಕುಂಡಗಳಂತ ಏನಿಲ್ಲ. ಈ ಪಶ್ಚಿಮ ಘಟ್ಟಗಳಲ್ಲಿ ಹರಿತಕ್ಕಂಥ ಅನೇಕ ಝರಿಗಳು. ಸೊ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದು ಮೇನ್ ಸ್ಟ್ರೀಮ್, ಇದು ವಾಟರ್ ಸ್ಟ್ರೀಮ್. ಸೊ ಇಲ್ಲಿಂದ ಹೀಗೆ ಝರಿ ಹರಿತಾ ಇದೆ. ಅದೇ ರೀತಿಯಾಗಿ ಈ ಘಟ್ಟದ ಆ ಕಡೆಗೂ ಸೊ ಈ ರಸ್ತೆ ಏನು ನೋಡ್ತಾ ಇದ್ದೀರಲ್ಲ, ಈ ರಸ್ತೆಯ ಆಚೆಗೂ ಒಂದು ಝರಿ ಹರಿದು ಬರುತ್ತೆ. ಅದೇ ರೀತಿಯಾಗಿ ಈ ಝರಿಗಳು ಮುಂದೆ ಕುಡ್ಕೊಂಡು ಮುಂದೆ ಸಾಗ್ತಾ ಈ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಪಾಟಕ್ವಾಡಿ ಕೆರೆ ಅಂತ ಕರೀತಾರೆ. ಪಾಟಕ್ವಾಡಿ ಡ್ಯಾಮ್, ಅಲ್ಲಿ ಒಂದು ಡ್ಯಾಮ್ ಕಟ್ಟಿದ್ದಾರೆ. ಆ ಡ್ಯಾಮಲ್ಲಿ ಎಲ್ಲ ಝರಿಗಳು ಬಂದು ನೀರು ಅಲ್ಲಿ ಸಂಗ್ರಹ ಆಗುತ್ತೆ. ಸೊ ಮತ್ತೆ ಮುಂದೆ ಆ ಡ್ಯಾಮ್ನಿಂದ ಹೊರಗಡೆ ನೀರು ಹರಿತಾ ಸೊ ಉಗಮವಾಗಿ ಘಟಪ್ರಭಾ ನದಿ ಶುರು ಆಗುತ್ತೆ. ಈ ಘಟಪ್ರಭಾ ನದಿ ಕರ್ನಾಟಕದಲ್ಲಿ ಎಂಟ್ರ್ ಆದ ತಕ್ಷಣ ಅಂದರೆ ಹಿಡ್ಕಲ್ ಹತ್ರ ಎಂಟ್ರ್ ಆಗುತ್ತೆ ಕರ್ನಾಟಕಕ್ಕೆ. ಅಲ್ಲಿ ಕೂಡ ಕರ್ನಾಟಕದಲ್ಲಿ ಒಂದು ಡ್ಯಾಮನ್ನು ಕಟ್ಟಿದ್ದಾರೆ, ಹಿಡ್ಕಲ್ ಡ್ಯಾಮ್, ಸುಪ್ರಸಿದ್ಧವಾದಂತಹ ಡ್ಯಾಮ್ ಕೂಡ ಅದು. ಅಲ್ಲಿಂದ ನೀರು ಮುಂದೆ ಹರಿದು ಈ ಘಟಪ್ರಭಾ ನದಿ ಒಂದು ಅದ್ಭುತವಾದಂತಹ ಜಲಪಾತವನ್ನು ಸೃಷ್ಟಿಸುತ್ತೆ. ಅದುವೇ ನಮ್ಮ ಗೋಕಾಕ್ನ ವಿಶ್ವವಿಖ್ಯಾತ ಜಲಪಾತ ಗೋಕಾಕ್ ಫಾಲ್ಸ್. ಸೊ ಅದನ್ನು ಕರ್ನಾಟಕದ ನಯಾಗ್ರ ಅಂತ ಕೂಡ ಕರೀತಾರೆ, ಅಷ್ಟು ಅಗಲವಾಗಿ ಅದು ಝರಿ ಬೀಳುತ್ತೆ. ಅಲ್ಲಿ ವಿದ್ಯುತ್ ಉತ್ಪಾದನೆ ಕೂಡ ಮಾಡ್ತಾರೆ ಆ ಝರಿಯಿಂದ. ಸೊ ಹಾಗಾಗಿ ಘಟಪ್ರಭಾ ನದಿ ಇದು ಕೇವಲ ಕೃಷಿ ಭೂಮಿಗೆ ಅಷ್ಟೇ ಅಲ್ಲ, ಕುಡಿಯೋದಕ್ಕೆ, ವಿದ್ಯುತ್ ಉತ್ಪಾದನೆಗೆ ಅನೇಕ ಸಹಕಾರಿಯಾದಂತಹ ಕೆಲಸಗಳನ್ನು ಈ ನದಿಯಿಂದ ನಾವು ಪಡ್ಕೋತೇವೆ. ಯೂಶ್ವಲಿ ಬೆಳಗಾವಿ ಹಾಗೆ ಬಾಗಲಕೋಟೆಗೆ ಇದು ಜೀವನದಿ ಅಂತಲೇ ಹೇಳ್ಬೋದು. ಹೌದು. ಸೊ ಯಾಕಂದರೆ ಮೇಜರ್ ಪೋರ್ಷನ್ ಇದ್ರದ್ದು ಹರಿವು ಬರೋದು ಬೆಳಗಾವಿ ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ. ಅದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆಯ ಮುಂದೆ ಚಿಕ್ಕ ಸಂಗಮ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಹೋಗಿ ಈ ಘಟಪ್ರಭಾ ನದಿ ಕೃಷ್ಣ ನದಿಗೆ ಸೇರ್ತಾಳೆ. ಸೊ ಇದು ಕೃಷ್ಣಾ ನದಿಯ ಒಂದು ಉಪನದಿಯಾಗಿ ಕೂಡ ಗುರುತಿಸಲ್ಪಡುತ್ತೆ. ಆದರೆ ಇದರ ಹರಿವೇ ದೊಡ್ಡದು. ಇಲ್ಲಿಯ ವಾತಾವರಣ ನೋಡೋದೇ ಒಂಥರ ಖುಷಿ. ವೆಸ್ಟರ್ನ್ ಘಾಟಲ್ಲಿ ಈ ಮಳೆಯ ಸೌಂದರ್ಯ, ಪರಿಸರ ನೋಡಲಿಕ್ಕೆ ಸೂಪರ್ ಆಗಿರುತ್ತೆ. ಅದರಲ್ಲೂ ಇದು ಮಹಾರಾಷ್ಟ್ರದಲ್ಲೇ ಅತಿ ಹೆಚ್ಚು ಮಳೆ ಬೀಳುತ್ತೆ ಈ ಪ್ರದೇಶಗಳಲ್ಲೆಲ್ಲ. ಆಮೇಲೆ ಇದು ಹುಷಾರ, ಸ್ವಲ್ಪ ಕಾಲು ಜರಿಯುತ್ತೆ ಇಲ್ಲಿ. ಈ ಬೆಟ್ಟದ ಮೇಲೆ ಹತ್ತೋದು ಅಷ್ಟೊಂದು ಸುಲಭ ಅನಿಸೋದಿಲ್ಲ, ನೋಡಲಿಕ್ಕೆ ಈಸಿ ಅನಿಸುತ್ತೆ. ಯಾಕಂದರೆ ಈ ಕಲ್ಲುಗಳ ಮೇಲೆ ಪಾಚಿ ಬೆಳೆದಿರುತ್ತಲ್ಲ, ಅದು ಜಾರಿಕೆ. ಪಾಟಕ್ವಾಡಿ ಡ್ಯಾಮಿಂದ ಮುಂದೆ ಘಟಪ್ರಭೆಯಾಗಿ ಹರಿತಾಳೆ. ಮತ್ತೆ ಒಂದು ದೊಡ್ಡ ಸೇತುವೆನೂ ಅಲ್ಲೇ ಇದೆ. ಹಾ, ಅದೇ ಡ್ಯಾಮ್ ಕಟ್ಟಿದ್ದಾರೆ. ಅದೇ ಅಲ್ಲ, ಇನ್ನೊಂದು ಸೇತುವೆ ಇದೆ. ಸೇತುವೆ, ಇನ್ನೊಂದು ಪಾಪಡಿ ಸೇತುವೆ, ಪಾಪಡಿ ಬ್ರಿಡ್ಜ್ ಅಂತ ಕರೀತಾರೆ. ಅದು ಒಂದು ಒಳ್ಳೆ ಸೀನ್ ಇದೆ ಅಲ್ಲಿ. ಅಂದ್ರೆ ದೊಡ್ಡದಾಗಿ ಹರಿತಾಳೆ. ಇಲ್ಲಿ ಎಷ್ಟು ಸಣ್ಣದಾಗಿರುತ್ತಲ್ಲ ಅಲ್ಲಿ ದೊಡ್ಡದಾಗಿ ಹರಿತಾಳೆ. ಹೌದು. ಅಲ್ಲಿಂದ ನಿಮ್ಗೆ ಗೊತ್ತಿರ್ಲಬಹುದು, ಕರ್ನಾಟಕದಲ್ಲಿ ಅತಿ ಹೆಚ್ಚು ನೆರೆ ಬರುತ್ತೆ ಅಲ್ಲಿ. ನದಿಗಳಲ್ಲೂ ಇದು ಒಂದು ಘಟಪ್ರಭಾ. ಬೆಳಗಾವಿಯಲ್ಲಿ ಅತಿ ಹೆಚ್ಚು ನೆರೆ ಬಂತಂದ್ರೆ ಇದ್ರ ಮೂಲಕನೇ. ಹೌದು. ಮತ್ತೆ ಇನ್ನೊಂದು, ಇದಕ್ಕೆ 3 ಉಪನದಿಗಳಿವೆ. ಹಿರಣ್ಯಕೇಶಿ ನಮ್ಮ ನದಿ ಇದೆಯಲ್ಲ, ಅಂಬೋಲಿಯಲ್ಲಿ ಹುಟ್ಟುತ್ತೆ, ಅದೂ ಇದರ ಉಪನದಿನೇ. ಹಾಗೆಯೇ ಮಾರ್ಕಂಡೇಯ ನದಿ ಇದರ ಉಪನದಿನೇ. ಅದೇ ರೀತಿಯಾಗಿ ತಾಮ್ರಪರ್ಣಿ ಅಂತ ಒಂದು ನದಿ ಇದೆ. 3 ಉಪನದಿಗಳು ಈ ಘಟಪ್ರಭಾಕ್ಕಿದೆ. ಘಟಪ್ರಭಾ ಅಗೇನ್ ಕೃಷ್ಣಾ ನದಿಯ ಉಪನದಿ. ಹೌದು. ಸೊ ಕೃಷ್ಣಾ ನದಿ
ಕೃಷ್ಣಾ ನದಿ ಫುಲ್ ಯಾವ ನದಿ ಉಪನದಿ ಅಲ್ಲ. ನದಿ ಅಲ್ಲ ಅದು. ಸೊ ಕೃಷ್ಣ ನದಿ 3 ನದಿಗಳನ್ನು ಹೊತ್ತೊಯ್ಯುತ್ತೆ. ಒಂದು ಕೃಷ್ಣ, ಓಕೆ, ಆಮೇಲೆ ಅದು ಇಲ್ಲಿ ಚಿಕ್ಕ ಸಂಗಮದಲ್ಲಿ ಘಟಪ್ರಭೆ, ಕೂಡಲ ಸಂಗಮದಲ್ಲಿ ಮಲಪ್ರಭೆ. ಅದು ಕರ್ನಾಟಕದಲ್ಲಿ. ಹಾಗೇನೆ ಮುಂದೆ ಹೋಗುವಾಗ ಅಲ್ಲಿ ಒಂದು ನದಿನು ಅದಕ್ಕೆ ಕೂಡುತ್ತೆ. ಬೀರದಲ್ಲಿ ಇನ್ನೂ ಕೆಲವು ನದಿಗಳಿದಾವೆ, ಅವು ಕೂಡುತ್ತೆ. ಆ ನದಿಗಳೆಲ್ಲ ಒಟ್ಟಾಗಿ ಸೇರಿ ಮುಂದೆ ಎಲ್ಲಿ ಸೇರುತ್ತೆ? ಅದು ಎಲ್ಲಿ? ಬಂಗಾಳಕೊಲ್ಲಿಯಲ್ಲಿ. ಓಕೆ, ಬಂಗಾಳಕೊಲ್ಲಿಯಲ್ಲಿ ಸಮುದ್ರವನ್ನು ಸೇರುತ್ತೆ. ಓ, ಕುಂಡದಿಂದ ನೋಡಿ ಇಲ್ಲಿಂದ ನೀರು. वा, मासे असे मासे बाहेर येतात. मासे पण. आता इकडे तुम्हाला बघितलं पाणी कुठे भेटणार नाही. खाली पाताळातून पाणी उमटलं ना, हे खडपत पाणी. म्हणजे आमच्या गावात खडपतलं पाणी. खडपातलं पाणी, ಕಲ್ಲಿನ ಅಡಿಯಿಂದ ಬರುವಂತಹ उन्हाळाभर थंडगार, पावसाळाभर तर आहेच, पण उन्हाळाभर थंडगार. म्हणून जास्तीत जास्त पर्यटनवाले लोक बी कसे इकडे फिरायला येतात. हे थंड हवा, थंड पाणी फिरायला येतात महिनू. ನೋಡಿ ಚಿಲುಮೆ ಚಿಲುಮೆಯಾಗಿ ಬರ್ತದೆ. ನಾನು ನಿಂತಲ್ಲಿಂದ ಇದು ಅಡಿಯಿಂದ ಅಡಿಯಿಂದ ಬರ್ತಾ ಇದೆ. ಸೊ ಇದರ ಅಡಿಯಲ್ಲಿ ನೀರಿದೆ, ಇಲ್ಲಿ ನಮಗೆ ಚಿಲುಮೆಯಾಗಿ ಹೊರಗೆ ಬರುತ್ತೆ. ನೋಡಿ ಸ್ನೇಹಿತರೆ, ಜಲಪಾತ ಅಲ್ಲ, ಜಲಪಾತ ಅಲ್ಲ ಇದು, ಇಲ್ಲಿಂದ ನೀರು ಚಿಲುಮಿಸಿ ಹೊರಗೆ ಹೋಗ್ತಾ ಇದೆ. 3 ಕುಂಡಗಳಿದೆ, 3 ಕುಂಡದಲ್ಲೂ ಹಂಗೆ ನೀರು ಬರ್ತಾನೆ ಇರುತ್ತೆ. ಇನ್ನೊಂದು ಇದೆ ಅಲ್ಲ, ಇದು ಮೇನ್ ಸ್ಟ್ರೀಮು. ನೆಕ್ಸ್ಟ್ ಅಲ್ಲಿನೂ ಕುಂಡ ಇದೆ, ಇಲ್ಲಿ ಒಂದು खडपत आहे ते, खडपत आहे. हां, हे आता उमटून त्या खडपतच्या खालून जातात ते म्हटलेलं आहे. देवाची करणी नारळात पाणी. नारळ गप्प असतं, त्याच्यात पाणी असते काय नाही. बरोबर बरोबर, बरोबर. तशी आहे, तसे सारखाच आहे ते. हे नारळ पुरा, हे पुरा हे डोंगर आहे ना, हे नारियल सारखा. डोंगर. हो या बरोबर. डोंगरावर वर पाणी काय नाही, ह्या खाली पाणी. हो बरोबर. म्हणजे आता वाघ, अस्वल, ह्या जंगल म्हणून लोक घाबरून आता जात नाही. हो का? हां, पण मी नाही घाबरत, फिरते मी. म्हणजे हे नाही, फिरायला पाहिजे. मग जरा ट्रेनिंग झाली का हां, चांगलं होतं. कितले वर्ष? माझी 75 वर्ष वय झालेलं आहे. ಎಷ್ಟು? 75. 75 ವರ್ಷದಲ್ಲಿ ನೋಡಿ ಇಡೀ ಗುಡ್ಡ ಒಂದು ರೌಂಡ್ ಚಕ್ಕರ್ ಹೊಡೆದಾರ. धुक्याने ना कुठला माणूस धुक्याला तर त्याला दिसणार नाही धुक्याने. आम्हाला सवय पडलेली आहे. बरोबर आता धुक्यात कुठेही जायची. बरोबर. ह्या धुक्या पाऊसभर धुक्या चतुर्थीपर्यंत, चतुर्थी आल्यानंतर नाही. ಕೆಸು, ಕೆಸುವಿನ ಎಲೆ, ಕೆಸುವಿನ ಎಲೆ. ಪತ್ರಡೆಗೆ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಹೌದು, ಸೂಪರ್ ಆಗಿದೆ ನಿಜವಾಗ್ಲೂ. ಇದೊಂದು ಅದ್ಭುತನೇ ಸರಿ. ಯಾಕಂದರೆ ಚೌಕಲಿಗೆ ಬಂದಾಗ ನಮಗೆ ಇದು ಪಾಯಿಂಟ್ ಎಲ್ಲಿ ಅಂತ ಗೊತ್ತಿರಲಿಲ್ಲ. ನಮಗೆ ಅಜ್ಜಿ ಬಂದು ಎಲ್ಲ ತೋರಿಸಿದ್ರು ಅಲ್ಲಿ ತನಕ ಬಂದು. अजी आपलं नाव काय विचारत नाही आम्ही. ಅಜ್ಜಿ नाव काय? माझं हां, चंद्रावती शिवराम गावडे. हो, शिवराम गावडे. हां, चंद्रावती शिवराम गावडे. ಅದು ಆ್ಯಕ್ಚುಲಿ ಕುಂಡದಿಂದ ಬರೋದು ಅದ್ಭುತ ಅಲ್ಲ? ಹೌದು, ನಿಜವಾಗ್ಲೂ. ಸೊ ಅದು ಬೆಟ್ಟದ ಅಡಿಯಲ್ಲಿ ಇರ್ತಕ್ಕಂಥ ಕುಂಡ ಅದು ಎಲ್ಲಿ ಸಹ ಕಾಣೋದಿಲ್ಲ. ಹೌದು, ಅಷ್ಟು ಅಂದರೆ ಇದು ಈ ಬೆಟ್ಟದ ಅಡಿಯಲ್ಲಿರ್ತಕ್ಕಂಥ ಎಲ್ಲ ನೀರದು ನನಗನ್ಸುತ್ತೆ. ಆ ಥರ ನೀರು ಇಲ್ಲಿ ಬಂದು ಕೆಳಗಡೆಯಿಂದ ಚಿಲುಮುತ್ತೆ ಅದು. ಹೌದು, ಅದು 3 ಪಾಯಿಂಟಲ್ಲಿ 3 ಕುಂಡಗಳಲ್ಲಿ ಚಿಲುಮೋದಂದ್ರೆ ಇದನ್ನು ಸ್ವಲ್ಪ ಪ್ರವಾಸಿ ತಾಣವಾಗಿ ಮಾಡಿದರೆ ಮಸ್ತ್ ಆಗುತ್ತಲ್ಲ. ಅದ್ಭುತವಾಗಿ ಆಗುತ್ತೆ. ಸೊ ಪ್ರವಾಸಿ ತಾಣ ಮಾಡಿದರೆ ಇನ್ನೊಂದೇನು ಪ್ರಾಬ್ಲಮ್ ಗೊತ್ತಾ, ಇಲ್ಲಿಯ ಈ ಏನು ವಿಲೇಜ್ ಅನ್ನು ಹಾಳು ಮಾಡಿ ಇದೆ ಅಲ್ಲ, ಸೊ ಅವರಿಗೆ ಡಿಸ್ಟರ್ಬ್ ಆಗುತ್ತೆ. ಹೌದು ಹೌದು. ಸೊ ತುಂಬ ಜನ ಬರೋದು ಹೋಗೋದು ಈ ಥರ ಮಾಡಿ ಇದನ್ನು ಮಾಡ್ತಾರೆ. ಆದರೆ ಪ್ರೊಟೆಕ್ಷನ್ ಮಾಡಬೇಕು. ಸೊ ಆ ರೀತಿ ಮಾಡಿದರೆ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ನೀವು ಈ ಘಟಪ್ರಭಾ ನದಿಯ ಉಗಮ ಸ್ಥಾನಕ್ಕೆ ಬರಬೇಕಂತಂದರೆ ನೀವು ಗೂಗಲಲ್ಲಿ ಹುಡುಕಿದ್ರೆ ಅದು ಸಿಗೋದಿಲ್ಲ. ಗೂಗಲಲ್ಲಿ ಹುಡುಕಿದ್ರೆ ಜಸ್ಟ್ ಅದು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತೆ, ಚೌಕುಲ್ ಗ್ರಾಮದಲ್ಲಿ ಅಂತ ಅನ್ನೋದೊಂದು ಮಾಹಿತಿ ಅಷ್ಟೇ ಕೊಡುತ್ತೆ. ಎಕ್ಸಾಕ್ಟ್ಲಿ ಎಲ್ಲಿ ಯಾವ ಘಟ್ಟದಿಂದ ಯಾವ ಥರ ಜರಿ ಬರ್ತಾ ಇದ್ದಾವೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಅದಕ್ಕಾಗಿ ಗೂಗಲ್ ಮ್ಯಾಪಲ್ಲಿ ರೀಸೆಂಟಾಗಿ ನಾವು ಈ ಘಟಪ್ರಭಾ ನದಿ ಉಗಮ ಆಗ್ತಕ್ಕಂತಹ ಪ್ಲೇಸ್ ಈಗೇನು ನಾವು ನಿಂತಿದ್ದೀವಲ್ಲ ಇದನ್ನು ಕೊಟ್ಟಿದ್ದೇವೆ. ಸೊ ಇದನ್ನು ನೀವು ಘಟಪ್ರಭಾ ರಿವರ್ ಒರಿಜಿನ್ ಅಂತ ನೀವು ಟೈಪ್ ಮಾಡಿದರೆ ಅದು ಸಿಗುತ್ತೆ ಗೂಗಲ್ ಮ್ಯಾಪಲ್ಲಿ. ಅಂದರೆ 2 ಪ್ಲೇಸ್ಗಳಿದೆ. ಹೌದು, 2 ಇದೆ. ಅಂದರೆ ಈಗ ಏನಿದೆ ಈ ಪ್ಲೇಸ್, ಇದರಿಂದ ಸ್ವಲ್ಪ ಒಂದು 5 ಕಿಲೋಮೀಟರ್ ಮುಂದೆ ಹೋದರೆ ಚೌಕುಲ್ ಗ್ರಾಮ ಸಿಗುತ್ತೆ. ಆ ಗ್ರಾಮದ ಹಿಂದ್ಗಡೆ ಬೆಟ್ಟ ಏನಿದೆ ಅಲ್ಲ,
ಆ ಬೆಟ್ಟದ ಹತ್ರನೂ ಒಂದು ನಿಮಗೆ ಜರಿ ಸಿಗುತ್ತೆ. ಅದು ಕೂಡ ಇದು ಘಟಪ್ರಭಾ ನದಿ ಉಗಮನೆ ಅಂತ ಕರೀತಾರೆ. ಅಂದ್ರೆ ಅವೆಲ್ಲ ಪಾಠಕವಾಡಿಗೆನೆ ಹೋಗುತ್ತೆ. ಹೌದು, ಅದು ಕೂಡ ಪಾಠಕವಾಡಿ ಡ್ಯಾಮಿಗೆ ಹೋಗಿ ಕೂಡುತ್ತೆ. ಅಂದರೆ ಎಲ್ಲ ಈ ಜರಿಗಳು ಹೋಗಿ ಅಲ್ಲಿ ಕೂಡ್ತವೆ. ಸೊ ಆ ರೀತಿಯಾಗಿ ಇದು ಹುಟ್ಟೋದು ಈ ಪಶ್ಚಿಮ ಘಟ್ಟಗಳಲ್ಲಿ. ನೋಡಿ, ಅಲ್ಲಿ ಕುಂಡದಿಂದ ಉದ್ಭವಿಸಿದ ನೀರು ಇಲ್ಲಿ ಬಂತು. पाऊस लागल्यावर इकडे लागतला तिकडे लागतला येऊ का भेटणं नाही. हो बरोबर, इथे कोणी येऊ शकत नाही त्या दिवशी ಅಲ್ಲ. ನೋಡ್ರಿ, ಹೌದು, ಮಳೆ ತುಂಬ ಆದರೆ ಇಲ್ಲಿ ನೀರು ತುಂಬಿ ಹರಿಯುತ್ತಂತೆ. ಸೊ ಇಲ್ಲಿ ಯಾರಿಗೂ ಬರಲಿಕ್ಕೆ ಅವಕಾಶ ಸಿಗೋದಿಲ್ಲ, ಅಷ್ಟೊಂದು ನೀರು ಇರುತ್ತಂತೆ. ಸೊ ನೋಡಿ, ಅಲ್ಲಿಂದ ಉದ್ಭವಿಸಿದ ನೀರು ಇಲ್ಲಿ ಹರಿತಾ ಹೋಗ್ತಾ ಇದೆ. ಸೊ ಹೋಯ್ತು 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 ಹಾಗೆ ಮುಂದೆ ನದಿಯಾಗಿ ಘಟಪ್ರಭೆಯಾಗಿ ಹರಿದು ಸಮುದ್ರವನ್ನು ಸೇರಲಿಕ್ಕೆ ಕೃಷ್ಣಾ ನದಿಯನ್ನು ಸೇರ್ತಾಳೆ. बाय बाय. ನೋಡಿ, ಅಲ್ಲಿ ಏನು ನಾವು ನಿಮಗೆ ತೋರಿಸಿದ್ವಲ್ಲ ನದಿ ಉಗಮ ಸ್ಥಾನ ಅಂತ, ಅಲ್ಲಿಂದ ನೀರು ಹರಿದು ಎಲ್ಲ ಇಲ್ಲಿ ದೊಡ್ಡದಾಗಿ ಬರ್ತಾಳೆ ಘಟಪ್ರಭೆ. ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಬ್ರಿಡ್ಜ್ ಇದೆ. ಸೊ ಇಲ್ಲಿ ನೋಡಿ, ನೀರು ತುಂಬ ಹರಿದು ಹೋಗ್ತಾ ಇದೆ. ಸೊ ಇದೇ ಘಟಪ್ರಭಾ ನದಿ. ಪಕ್ಷಿ ನೋಡಿ, ಭಾರಿ ಇದೆಯಲ್ಲ ಸೌಂಡ್. ಪಕ್ಷಿ ಹಾಡು ಹಾಡ್ತಾ ಇರೋ ಥರ ಇದೆ. ನಮ್ಮನ್ನ ಸ್ವಾಗತ ಮಾಡ್ತಾ ಇದೆಯೋ ಏನೋ. ಘಟಪ್ರಭಾ ಉಗಮ ಸ್ಥಾನದಲ್ಲಿ ಪಕ್ಷಿ ನಮ್ಮನ್ನು ಸ್ವಾಗತ ಮಾಡ್ತಾ ಇದೆ. ಹೌದು, ತುಂಬ ಅದ್ಭುತ ಅನ್ನಿಸ್ತಾನೆ. ನೋಡಿ, ಘಟಪ್ರಭಾ ಉಗಮದಲ್ಲಿ ಎಷ್ಟು ಶುದ್ಧವಾಗಿದ್ದಾಳೆ. ಈ ನೀರನ್ನು ಕುಡಿಬೋದು, ಅಷ್ಟು ಶುದ್ಧವಾಗಿದೆ ನೀರು. ಹೌದು, ಪಶ್ಚಿಮ ಘಟ್ಟಗಳಿಂದ ಹರಿತಕ್ಕಂತಹ ನೀರಿದು. ಸೊ ಅಲ್ಲಿರ್ತಕ್ಕಂತಹ ಮಿನರಲ್ಸ್ಗಳನ್ನು ಅದು ಎಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಆಮೇಲೆ ಯಾವುದು ಮಾಲಿನ್ಯ ಇಲ್ಲಲ್ಲ, ಫಿಲ್ಟರ್ ಬೇಡ. ಹೌದು, ಯಾವ ಫಿಲ್ಟರ್ ಬೇಡ. ಅದು ಮಾಲಿನ್ಯ ಆಗೋದಿಲ್ಲ ಅಂದರೆ ಫಿಲ್ಟ್ರೇ ಬೇಕಾಗಿಲ್ಲ. ಸೊ ಅಷ್ಟೊಂದು ಶುದ್ಧವಾಗಿ ಹರಿತಾ ಇದ್ದಾಳೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ನೀರು ಕ್ಲೀನ್ ಇದೆ ಅಂತ. ಎರಡೂ ಕಡೆ ಪಶ್ಚಿಮ ಘಟ್ಟಗಳು. ಇಲ್ಲಿ ನದಿ ಹೋಗ್ತಾ ಇದೆ, ನಾವು ನದಿ ಜೊತೆನೇ ಮುಂದೆ ಹೋಗ್ತಾ ಇದ್ದೀವಿ. ನೋಡಿ, ಇದು ನದಿನೇ, ಘಟಪ್ರಭಾ ನದಿ. ಓ, ಘಟಪ್ರಭಾ ನದಿ ಗದ್ದೆಯಲ್ಲೇ ಹರಿತಾಳೆ ನೋಡಿ. ಪೂರ ಗದ್ದೆನೆ, ಎಲ್ಲ ಅದು ಖೇತಿ. ಯಪ್ಪ, ಇಲ್ಲಿ ಡೇಂಜರ್ ಐತಪ್ಪ, ತುಂಬ ನೀರಿದೆ ಅಲ್ಲಿ. ನೋಡಿ ಕವಿತಾ, ಘಟಪ್ರಭಾ ನದಿ ಉಗಮ ಸ್ಥಾನ ಏನಿದೆ ಅಲ್ಲ, ಸೊ ಅದರ ಹತ್ರ ಇರ್ತಕ್ಕಂಥ ಜರಿ ಅಂದರೆ ಇದು ಕೂಡ ಘಟಪ್ರಭಾಕ್ಕೇನೆ ಸೇರುತ್ತೆ. ಘಟಪ್ರಭಾ ನದಿಗೆ ಸೇರುವಂತಹ ಜರಿ, ಅದರಲ್ಲಿ ದೋಣಿ ಬಿಡ್ತಾ ಇದ್ದಾಳೆ. ಬಿಡುವ, ನಮ್ಮ ಘಟಪ್ರಭಾ ಅಲ್ಲಿ ಬಿಡ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಬಿಡ್ತಾ ಇದ್ದೀವಿ ನಾವು. ತುಂಬ ಖುಷಿ ಆಗುತ್ತೆ ಈ ಸ್ಥಳಗಳಿಗೆಲ್ಲ ಬಂದಾಗ. ನಮ್ಮ ಅಮ್ಮ ಘಟಪ್ರಭೆ ಉಗಮವಾಗುವಂಥ ಸ್ಥಳ ಇಷ್ಟೊಂದು ಸುಂದರವಾಗಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಕೇಳಿದ್ದೆ, ಘಟಪ್ರಭಾ ನದಿ ಅಲ್ಲಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತೆ, ಆದರೆ ಎಲ್ಲಿ ಎಕ್ಸಾಕ್ಟಾಗಿ ಗೊತ್ತಿರಲಿಲ್ಲ. ಮತ್ತು ಇನ್ನೊಂದು, ನಾವು 2 ವರ್ಷದ ಹಿಂದೆ ಮಲಪ್ರಭಾ ನದಿದ್ದು ವಿಡಿಯೋ ಮಾಡಿದಾಗ ತುಂಬ ಜನ ಕಮೆಂಟ್ ಮಾಡಿದರು ನಮಗೆ, ಘಟಪ್ರಭಾ ನದಿ ಉಗಮದ ಪ್ಲೇಸ್ ತೋರಿಸಿ ಅಂತ. ಹೌದು. ಸೊ ನೋಡಿ ಸ್ನೇಹಿತರೆ, ನಿಮಗಾಗಿ ನಾವು ಅಷ್ಟು ದೂರದಿಂದ ಈ ಘಟಪ್ರಭಾ ನದಿಯ ಮೂಲವನ್ನು ಹುಡ್ಕೊಂಡು ಬಂದಿದ್ದೇವೆ. ಸೊ ತುಂಬ ಅದ್ಭುತವಾದಂಥ ಸ್ಥಳ. ನೀವು ಕೂಡ ನಿಮಗೆ ಟೈಮ್ ಸಿಕ್ಕರೆ ಒಂದು ಸಲ ಆದರೂ ಈ ಸ್ಥಳಕ್ಕೆ ಬಂದು ಭೇಟಿ ನೀಡಿ. ಮಳೆಗಾಲದಲ್ಲಿ ಬನ್ನಿ, ತುಂಬ ಅದ್ಭುತವಾಗಿರುತ್ತೆ. ಸ್ನೇಹಿತರೆ, ನೀವು ಏನಾದರೂ ಈ ಘಟಪ್ರಭಾ ನದಿ ಉಗಮ ಸ್ಥಾನಕ್ಕೆ ಬಂದರೆ ಇಲ್ಲಿಂದ ನೀವು ಸುಮಾರು ಅನೇಕ ಸ್ಥಳಗಳನ್ನು ವಿಸಿಟ್ ಮಾಡ್ಬೋದು. ಹೌದು. ಸೊ ಹತ್ತಿರದಲ್ಲೇ ಅಂಬೋಲಿ ವಾಟರ್ ಫಾಲ್ಸ್ ಇದೆ, ನಾಗರತಾಸ್ ವಾಟರ್ ಫಾಲ್ಸ್ ಇದೆ, ಹಾಗೆ ರಿವರ್ಸ್ ವಾಟರ್ ಫಾಲ್ ಅಂತ ಪ್ರಸಿದ್ಧಿ ಪಡೆದಂತಹ ಕವಳಸಾದ ವಾಟರ್ ಫಾಲ್ಸ್ ಕೂಡ ಹತ್ತಿರದಲ್ಲೇ ಇದೆ. ಬಾಬಾ ವಾಟರ್ ಫಾಲ್ ಹತ್ರನೇ ಇದೆ. ಹೌದು, ಬಾಬಾ ವಾಟರ್ ಫಾಲ್ಸ್ ಕೂಡ ತುಂಬಾ ಅದ್ಭುತವಾದಂತಹ ಸ್ಥಳಗಳು.
ಸೊ ಹಾಗೆ ನಮ್ಮ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬೈ ಬೈ ಫ್ರೆಂಡ್ಸ್. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. Until then, bye bye. Take care. Yeah.